ಯೋಜನೆ ಫಲಾನುಭವಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಕೆಎಚ್ಬಿ ಕಚೇರಿಯಲ್ಲಿ ನಿರಾಶ್ರಿತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೋಗಿಲು ನಿವಾಸಿಗಳಿಗೆ ಮಾತ್ರ ಮನೆ, ನಮಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಂದಲೋ ಬಂದವರಿಗೆ ಸರ್ಕಾರ ಮನೆ ಕೊಡ್ತಾ ಇದೆ, ನಮಗೆ ಯಾಕಿಲ್ಲ, ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ್ರೂ ಮನೆ ಕೊಡ್ತಿಲ್ಲ ಅಂತ ಕಿಡಿಕಿಡಿಯಾಗಿದ್ದಾರೆ. ಸುಮಾರು 550ಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರತಿಭಟನೆ ಮಾಡಿದರು. ಮೊದಲು ಮನೆ ಅಲಾಟ್ ಆಗಿರೋರಿಗೆ ಮನೆ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ನಿವೇಶನಕ್ಕಾಗಿ ಪಟ್ಟಿದ್ದಾರೆ. ಅಂದ್ರೆ ಮನೆಯ ಅಲಾಟ್ಮೆಂಟ್ ಆಗಿದೆ, ಆದ್ರೆ ಅವರ ಕೈ ಸೇರಿಲ್ಲ. ಅಂತಹ 550ಕ್ಕೂ ಹೆಚ್ಚು ಫಲಾನುಭವಿಗಳು ಬಂದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಎಚ್ಬಿ ಕಚೇರಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿಂದಲೋ ಬಂದವರಿಗೆ ಇವರು ಮನೆಗಳನ್ನ ಕೊಡ್ತಾ ಇದ್ದಾರೆ, ಆದ್ರೆ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೀವಿ, ಮನೆ ಅಲಾಟ್ ಆಗಿದೆ, ಆದ್ರೂ ನಮಗೆ ಇಲ್ಲಿವರೆಗೆ ಮನೆಗಳನ್ನ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸರ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಸರ್. 2017ರಲ್ಲಿ ನಾವು ಅರ್ಜಿ ನೋಡಿ, ನಾನು ಮಾಹಿತಿ ಕೊಡಕ್ಕೆ ಹೇಳಿದ್ದೀನಿ. ಮಾಹಿತಿ ತಗೊಂಡು ನಮಗೆ 5-6 ವರ್ಷ ಆದ್ರೂ ಮನೆ ಇಲ್ಲಿ ನೋಡಿದ್ರೆ ಬೇಗ ಕೊಡ್ತಿದ್ದಾರೆ ಅಂತ ಅಂತ ಇಲ್ಲ. ಇದು ನೋಡಿ, ಎಲ್ಲ ಏನಾಗಿದೆ, ಎಲ್ಲ ಎತ್ಕಟ್ಟು ಬಿಡ್ತಾರೆ. ಅದೊಂದು ಪ್ರೊಸೀಜರ್ ಇದೆ. BBMP ಅಧಿಕಾರಿ MD ಬಂದು ಹೇಳಿದ್ರು ನನಗೆ, ಆ BBMP ಡಿಡ್ ಬರ್ಬೇಕಂತೆ. ನಾನು ತಿರ್ಗಾ 4 ಗಂಟೆಗೆ ವಾಪಸ್ ಕೊಡ್ತೀನಿ. ನಾನು ಮಾಹಿತಿ ಕೊಡಿದ್ರೆ 4 ಗಂಟೆಗೆ ರಿವ್ಯೂ ಮಾಡ್ತೀನಿ. ಯಾವ ಫೈನಲ್ ಆಗಿದೆ ಸರ್? 4 ಗಂಟೆಗೆ ರಿವ್ಯೂ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಸರ್. 2017ರಲ್ಲಿ ನಾವು ಅರ್ಜಿ ನೋಡಿ, ನಾನು ಮಾಹಿತಿ ಕೊಡಕ್ಕೆ